ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ಯಾರೋ ಈ ರೀತಿ ಎಲ್ಲ ಮಾಡಿದ್ದಾರೆ, ನಮ್ಮ ಇದನ್ನು ತಗೊಂಡು ಅಂತ ಹೇಳಿದ್ದೆ. ವೀಕ್ಷಕರೇ, ಅದು ನನ್ನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಈ ಥರ ಜನಗಳು ಕೆಲವೊಂದು ನಮ್ಮ ಹೆಸರು ಬಳಸ್ಕೊಂಡು ಕೆಲವೊಂದು ಇದರಿಂದ ನನಗೂ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು. ಒಂದು ರೀತಿ ಅದು ಅವರು ಹಣ ಸಂಪಾದನೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಬೇರೆ ರೀತಿಯಲ್ಲಿ ಮಾತಾಡ್ತಾರಲ್ಲ ಅಂತ ಸ್ವಲ್ಪ ಬೇಜಾರಾಗಿದ್ದು ನಿಜಾನೇ ನನಗೆ. ಆದರೆ ನಾನೊಂದು ತೀರ್ಮಾನ ಕೂಡ ಮಾಡಿದ್ದೆ. ಆದರೆ ನಮ್ಮ ಸರಸ್ವತಿಯವರು ಅಂತ ಅನಿಸುತ್ತೆ, ಇವರು ಇಲ್ಲಿ ರಿಕ್ಕಿ ಚಾನಲ್ ಅಂತ ಕೊಟ್ಟಿದ್ದಾರೆ. ಅವರೊಂದು ಮಾತನ್ನು ನನಗೆ ಇದರಲ್ಲಿ ಹಾಕಿದ್ದಾರೆ ನೋಡಿ. ಈ ರೀತಿ ಇದ್ದಾರೆ: ಗುರು ಬಯಸದೆ ಬಂದ ಭಾಗ್ಯ ನಿಮ್ಮನ್ನು ದೂರ ಮಾಡಬೇಕೆಂದು ಸಂಚು ಮಾಡುತ್ತಾರೆ, ದಯಮಾಡಿ ಆ ಒಂದು ನಿರ್ಧಾರ ತಗೋಬೇಡಿ ಅಂತ ಹಾಕಿದ್ದಾರೆ. ಅದು ಹೊರಟೋಯ್ತದ್ದು ನೋಡಿ. ಅದು ನಿಜವಾಗ್ಲೂ ಅದು ಭಾಳ ಅರ್ಥಪೂರ್ಣವಾಗಿರೋ ಮಾತಿದು. ನಿಜವಾಗ್ಲೂ ನನಗೆ ಅವರು ಹೇಳಿದಂಥ ಮಾತು ಭಾಳ ನನ್ನ ಮನದಾಳಗೆ ಹೋಗಿ ಸೇರ್ಕೊಂಥದ್ದು. ಅವರು ಇದರಲ್ಲಿ ನೋಡಿದಾಗ ಸರಸ್ವತಿ ಅಂತ ಹೆಸರು ಬಂದಿದೆ, ಆದರೆ ಇದರಲ್ಲಿ ಈ ರೀತಿ ಇದೆ. ಅವ್ರ ಹೆಸರು ಅದೇ ಇರ್ಬೋದು ಅಂದ್ಕೊಂಡಿದ್ದೀನಿ. ಖಂಡಿತ ಇದು ಅವ್ರು ಹೇಳಿದ್ದು 100ಕ್ಕೆ 1000ರಷ್ಟು ಇದು ನಿಜಾನೇ. ಅವರು ಅದೊಂದು ಇದು ನೋಡಿದಾಗ ನನಗೆ ಭಾಳನೇ ಆಶ್ಚರ್ಯ ಆಗಿದ್ದು ಕೂಡ ನನಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಬಂತು. ಅದು ನನಗೆ ಸಾಕಷ್ಟು ಜನ ಕೇಳಿದ್ದೀರ, ಈ ರೀತಿ ಕಮೆಂಟ್ ಹಾಕಿದ್ರೆ ನೋಡಿರ್ತೀರ ನೀವು ಕೂಡ ಕಾಮೆಂಟಲ್ಲಿ. ಮತ್ತು ಇನ್ನೂ ಒಬ್ಬರು ಒಂದು ನಿಮಿಷ ವೀಕ್ಷಕರೇ, ನಿಜವಾಗ್ಲೂ ಇವ್ರದ್ದೆಲ್ಲ ಧೈರ್ಯ ಇಲ್ಲ ಅಂದರೆ ನನಗೆ ಅದ್ರ ಬಗ್ಗೆ ಮಾಡಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಮನಸ್ಸು ಭಾಳನೇ ನೊಂದಿತ್ತು ನನಗೆ. ಈ ರೀತಿ ಎಲ್ಲ ಹಾಕಿದಾಗ ನನಗೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಧರ್ಮ ಇದೆ, ಇನ್ನೂ ಧರ್ಮ ಉಳಿದಿದೆ ಅಂತ ಅನ್ನಿಸ್ಬಿಡ್ತು. ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಅಂತ ಅನ್ನೋದು ಕೂಡ ಅನ್ನಿಸ್ತು. ಇಷ್ಟು ದೊಡ್ಡ ಮಾತುಗಳಾಡಿದ್ದಾರೆ. ಅದು ಕೂಡ ನನಗೆ ಎಲ್ಲೋ ಒಂದು ಕಡೆ ಮನಸ್ಸು ಭಾಳ ನೋವಾಯಿತು. ಖಂಡಿತ ನಿಮ್ಮೆಲ್ಲರಿಗಾಗಿ ನಿಜವಾಗ್ಲೂ ನನ್ನ ಅಭಿಮಾನ ಇಟ್ಕೊಂಡು ನೀವಿಷ್ಟು ನನ್ನ ಮನಸ್ಸಿಗೆ ತಾಕೋ ಹಾಗೆ ನೀವು ಹೇಳಿದಂಥ ಮಾತು ನಿಜವಾಗ್ಲೂ ಅದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಅದು ಅಂಥ ಮಾತು, ಆ ಹೇಳಿದಂಥ ನುಡಿ ಇದೆಯಲ್ವ ಅವ್ರದ್ದು, ಅದು ಭಾಳನೇ ಮನಸ್ಸಿಗೆ ತಾಗಿದೆ. ಹಾಗಾಗಿ ನನಗೆ ಹೌದು, ಈ ಯಾರ್ದೋ ಕೆಟ್ಟ ಇದಕ್ಕೆ ನಮ್ಮನ್ನು ಯಾರೋ ಈ ಥರ ಮಾಡ್ತಾಯಿದ್ದಾರೆ ಅಂತ ಖಂಡಿತ ನನಗೆ ಮನಸ್ಸಿಗೆ ಬಂತದು ನಿಜ ಇದು. ಯಾಕೆ ನನಗೆ ಸುಮಾರು ಸರಿ ಆಗಿದೆ. ಮತ್ತು ಸಾಕಷ್ಟು ಜನ ನನಗೆ ಕೂಡ ಹೇಳ್ತಿರ್ತಾರೆ, ನೀವು ಯಾಕೆ ಕೊಡ್ತೀರಾ ಇದು ಅಂತ. ಆವಾಗ ಈಗ ನನಗೆ ಅನ್ನಿಸ್ತು, ಖಂಡಿತ ಇದೆಲ್ಲ ಈ ರೀತಿ ಮಾಡ್ತಾ ಇರೋದೇ ಇವರು ಎಲ್ಲ ಸೇರಿಕೊಂಡು. ಯಾಕೆ ಕೊಡಬಾರ್ದು? ಮುಚ್ಚಿಕ್ಕಿರೋಂಥ ವಿದ್ಯೆಗಳ್ನ ತೆಗೆದು ನಾನು ಕೊಡ್ತಾಯಿದ್ದೀನಿ. ತಡೆಯೋರಿಗೆ ಯಾರಿಗೂ ಶಕ್ತಿ ಇಲ್ಲ, ಯಾಕೆಂದರೆ ಯಾರ್ದು ಅಲ್ಲ ಇದು. ಆ ಜನಗಳಿಗೆ ಎಲ್ಲ ರೀತಿಲಿ ಗೊತ್ತಾಗಬೇಕು. ಯಾಕೆ ಮುಚ್ಚಿಕ್ಕಬೇಕು? ಇವತ್ತು ನಾವಿರ್ತೀವಿ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿರಲ್ಲ. ಹಾಗಾಗಿ ಅದ್ರ ತಿರ್ಗಿ ನಮ್ಮ ಜೊತೆಲೇ ಮಣ್ಣಾಗಿ ಹೋಗ್ಬಿಡುತ್ತೆ. ತಿರ್ಗಿ ಮುಂದೆ ಇದೇ ರೀತಿ ಎಷ್ಟೋ ಸತ್ತಿಗಳನ್ನ ಮುಚ್ಚಿಟ್ಬಿಟ್ಟಿದೆ. ಎಷ್ಟೋ ದೊಡ್ಡದಾದ ಅವಾಗಿನ ಕಾಲದಲ್ಲಿ ಹೇಳುವಂಥ ಮಂತ್ರಗಳಿರ್ಬೋದು, ತಂತ್ರಗಳು ಎಲ್ಲ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಟ್ಟು ಇವತ್ತದು ಯಾರಿಗೂ ಸಿಕ್ಕಿಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ, ಆ ರೀತಿ ಮಾಡಿದ್ದಾರೆ. ಅದಕ್ಕೆ ನಾನು ಕೂಡ ಆ ರೀತಿ ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಕೈಲಿ ಏನು ಸಾಧ್ಯನೋ ನಾನಿರೋವರೆಗೂ, ನಾನು ಎಷ್ಟು ದಿನ ನಾನು ಯೂಟ್ಯೂಬ್ ಮಾಡ್ತೀನೋ ಅಲ್ಲಿವರೆಗೂ ನಿರಂತರವಾಗಿ ಕೂಡ ನಾನು ಕೊಡಬೇಕು ಅನ್ನೋದು ನನಗೂ ಹಠ ಬಂದಿದೆ. ಕೊಡಲೇಬೇಕು. ಅದು ಯಾಕೆ ತಡೀತಾರೋ ನಾನು ನೋಡ್ತೀನಿ. ಯಾಕೆ ಕೊಡ್ತೀರಾ ಅಂತ ಪ್ರತಿ ದಿನ ಇದೇ ನನಗೆ ಬರ್ತಾನೆ ಇರುತ್ತೆ. ಇವತ್ತು ನಾನು ಕೂಡ ಹಠಕ್ಕೆ ಬಿದ್ದಿದ್ದೀನಿ. ಖಂಡಿತ ನಾನು ಕೊಡ್ತೀನಿ. ಅದೇನಾಗುತ್ತೋ ಆಗಲಿ ಅನ್ನೋದು ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿದೆ. ವೀಕ್ಷಕರೇ, ಖಂಡಿತ ನಿಮ್ಮೆಲ್ಲರ ಈ ವಿಶ್ವಾಸಕ್ಕೆ ಖಂಡಿತ ನಾನು ಕೃತಜ್ಞತೆಗಿರ್ತೀನಿ ಅಂತ ಹೇಳ್ತಾ ಬನ್ನಿ. ಇವತ್ತು ಚಿಕ್ಕದಾಗಿ ಪುಟ್ಟದಾಗಿರುವಂಥ ಶತ್ರು ವಶೀಕರಣ. ಏಕೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರಲ್ವ, ಅದಕ್ಕೆ ಫಸ್ಟು ಶತ್ರುಗಳದ್ದೇ ನಾನು ಹೇಳ್ತಾ ಇದ್ದೀನಿ. ಶತ್ರುಗಳು ಅಂದರೆ ಈ ಕೆಟ್ಟ ದುಷ್ಟ
ಶಕ್ತಿಗಳು, ಇವರೇ ಒಂದು ದುಷ್ಟ ಶಕ್ತಿಗಳು, ಶತ್ರುಗಳಲ್ಲ ಇವರು, ದುಷ್ಟ ಶಕ್ತಿಗಳು. ಈ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕಬೇಕು. ಈ ಮಟ್ಟ ಹಾಕ್ದಾಗಲೇ ಈ ದುಷ್ಟ ಶಕ್ತಿಗಳು ನಾಶ ಆಗೋಗ್ತವೆ. ಇಂಥ ಒಂದು ದುಷ್ಟ ಶಕ್ತಿಗಳಿಗೆ ನಾವು ಮಟ್ಟ ಹಾಕಲಿಲ್ಲ ಅಂದರೆ ಈ ಹಾಲಿನಲ್ಲಿ ವಿಷ ಬೆರೆಸ್ದಂಗೆ ಬೆರೆಸ್ಬಿಡ್ತಾರೆ. ಅದಕ್ಕೆ ಎಷ್ಟು ಜನ ಬಲಿಯಾಗಿ ಹೋಗ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಆ ಬಲಿ ಆಗೋದು ನಾನು ಬಿಡಲ್ಲ. ಇವತ್ತಿಂದ ಅದರದ್ದು ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳ್ಳ. ಯಾವುದೇ ಬಂದರೂ ಏನೇ ಬಂದರೂ ನಿಜವಾಗ್ಲೂ ನನಗೆ ಅವರ ಒಂದು ಮಾತು ಮನಸ್ಸಿನಾಳಕ್ಕೆ ನಾಟುಬಿಟ್ಟಿದೆ ನನಗೆ. ಆ ಒಂದು ಮಾತುಗಳು ಖಂಡಿತ ಇನ್ನು ಮುಂದೆ ಯಾವುದೇ ರೀತಿ ಈ ರೀತಿ ನನ್ನ ಮನಸ್ಸು ಕೆಡ್ಸ್ಕೊಳ್ಳಲ್ಲ ಅಂತ ಹೇಳ್ತಾ ಬನ್ನಿ. ಇವತ್ತು ಇನ್ನು ಮುಂದೆ ಅಂಥ ಇದಕ್ಕೆ ನಾನು ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಇಂಥ ಒಂದು ಶತ್ರುಗಳನ್ನ ವಶೀಕರಣ ಮಾಡ್ಕೋಬೇಕು, ಇಲ್ಲ ಅದನ್ನು ನಾಶ ಮಾಡಬೇಕು. ಅದು ಹೇಗೆ ಅಂತ ನೋಡ್ಕೊಳ್ಳೋಣ ಇವತ್ತು. ಮತ್ತು ನಿಮಗೆಲ್ಲ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳು. ನೀವು ಎಲ್ಲ ನನ್ನ ಮೇಲೆ ಇಷ್ಟು ಒಂದು ವಿಶ್ವಾಸ ಇಟ್ಕೊಂಡಿದ್ದಕ್ಕೆ ಖಂಡಿತ ನನ್ನ ತುಂಬ ಹೃದಯ ಧನ್ಯವಾದಗಳು ಮತ್ತೊಮ್ಮೆ ಅಂತ ಹೇಳ್ತಾ, ಈ ಒಂದು ಚಕ್ರನ ನೀವು ಮಾಮೂಲಿ ತಗಡು ನಾವು ಬರಿತೀವಲ್ವ, ಯಂತ್ರ ತಂತ್ರ ಬರಿತೀವಲ್ವ, ಯಂತ್ರದ ತಗಡು, ಆ ತಗಡು ತೊಗೋಬೇಕಾಗುತ್ತೆ. ಅಂದರೆ ನಿಮ್ಮ ಒಬ್ಬ ಶತ್ರು ಭಾಳ ಬಲಿಷ್ಠ ಆಗಿದ್ದಾನೆ, ಅವನು ಚಿಕ್ಕ ಪುಟ್ಟ ಕೆಲಸ ಆಗಲ್ಲ, ಬಲಿಷ್ಠ ಇದ್ದಾನೆ ಅಂತ ಅನ್ನಂಗಿದ್ರೆ ಇದ್ರ ಜೊತೆಗೆ ನೀವೇನು ಮಾಡಬೇಕು, ಈ ಒಂದು ದತ್ತೂರಿ ಇರುತ್ತಲ್ವ, ದತ್ತೂರಿ ಗಿಡ, ಅದು ಯಾವ ಬಿಳಿದಾದ್ರೂ ಪರವಾಗಿಲ್ಲ, ಕಪ್ಪದಾದ್ರೂ ಪರವಾಗಿಲ್ಲ, ದತ್ತೂರಿ ಗಿಡ ಅಂತ ತೊಗೋಬೇಕು. ದತ್ತೂರಿ ಗಿಡ ತೊಗೋಬೇಕು. ಅದ್ರದ್ದು 2 ಎಲೆಗಳು ತೊಗೋಬೇಕು. ನೀವು 2 ಎಲೆಗಳು ತೊಗೊಂಡು ಈ ಯಂತ್ರನ ಬರ್ಕೋಬೇಕು. ತಾಮ್ರದ ತಗಡದಲ್ಲಿ ಬರೆದಿರ್ತೀರ, ಅದರ ಮೇಲೆ 2 ದತ್ತೂರಿ ಎಲೆಗಳನ್ನ ತೊಗೋಬೇಕು. ತಗೊಂಡು ಈ ಯಂತ್ರವನ್ನು ನೀವು ಆ ಎಲೆಗಳ ಮೇಲೆ ನಿಧಾನವಾಗಿ, ಅದು ಕಟ್ ಆಗದಿರೋ ರೀತಿ ನಿಧಾನವಾಗಿ ಬರಿಬೇಕು. ಬರೆಯೋಕ್ಕೆ ನೀವು ಯಾವುದ್ರಲ್ಲಾದರೂ ಬರಿಬೋದು. ಇದನ್ನು ಬರಿಬೇಕು ಅಂತಂದರೆ ಕೆಲವೊಬ್ಬರು ಭಾಳ ಇನ್ನೂ ಸ್ಟ್ರಾಂಗ್ ಆಗಿರಲಿ ಅಂದರೆ ಕೆಲವರು ರಕ್ತದಲ್ಲಿ ಬರೀತಾರೆ. ಇನ್ನು ಕೆಲವರು ಮಾಮೂಲಿಯಾಗಿ ಒಂದು ಹಿಜ್ಜಲ್ನಲ್ಲಿ ಕೂಡ ಬರೀತಾರೆ. ಹಿಜ್ಜಲಲ್ಲಿ ಕೂಡ ಬರಿಬೋದು, ಅಥವಾ ಕೆಲವೊಂದು ರಕ್ತದಲ್ಲಿ ಬರೀತಾರೆ. ಅವ್ರವ್ರ ಶಕ್ತಿಗೆ ಸೇರಿರ್ತಾರೆ. ಅಂದರೆ ಆ ಶತ್ರು ಎಷ್ಟು ಬಲಿಷ್ಠನಾಗಿದ್ದಾನೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅರ್ಥ ಆಗಿದೆ ಅಲ್ವಾ? ಆ ರೀತಿ ತೊಗೊಂಡು ಇದನ್ನು ಮತ್ತೆ ನೀವು ಸ್ಮಶಾನದಿಂದ ಒಂದಷ್ಟು ಭಸ್ಮ ತರಬೇಕು. ಭಸ್ಮ ತಂದು ಈ ದತ್ತೂರಿ ಎಲೆ ಮೇಲೆ ಬರಿಬೇಕು. ಇದನ್ನು ಬರೆದ್ಬಿಟ್ಟು ಈ ಯಂತ್ರನ ನೀವು ಆ ಮಧ್ಯದಲ್ಲಿ ಏನು ಸಾಧಕನ ಹೆಸರು ಬರಿಬೇಕು. ಅಂದರೆ ನೀವು ನಿಮ್ಮ ಹೆಸರು, ನಿಮಗೆ ಅವನು ವಶ ಆಗಬೇಕು ಅಥವಾ ಶತ್ರು ನಾಶ ಆಗಬೇಕಾ ಅನ್ನೋದು ನಿಮ್ಮ ಹೆಸರನ್ನ ಅಲ್ಲಿ ಹಾಕ್ಕೋಬೇಕು. ಬರ್ಕೊಂಡು ಮುಂದೆ ಸಾಧಕರು ನೀವೇ ಅಲ್ವಾ, ಅದಕ್ಕೆ ನಿಮ್ಮ ಒಂದು ಹೆಸರು ಬರ್ಕೊಂಡು ಅದನ್ನು 2 ಎದುರು ಬದುರಾಗಿ ಎಲೆಗಳನ್ನ ಅದನ್ನು ಇಡಬೇಕು. ಅಂದರೆ ಎದುರು ಎಲೆಗಳು ನಾವು ಇದು ಮಾಡ್ತೀವಲ್ಲ, ಆ ರೀತಿಯಾಗಿ ಎಲೆಗಳನ್ನ ಇಟ್ಬಿಟ್ಟು ಆ ಯಂತ್ರ ಬರೆದು ಆದಮೇಲೆ ಅದನ್ನು ಮುಳ್ಳು ಬರುತ್ತಲ್ವ, ನೀವು ಜಾಲಿ ಮುಳ್ಳು ಅಂತ ಹೇಳ್ತೀವಿ ನಾವು. ಜಾಲಿ ಮುಳ್ಳು ಅಂದರೆ ನೀವು ಸೀಮೆ ಜಾಲಿ ಹೇಳ್ತೀರಿ, ನಾವು ಕರೆ ಜಾಲಿ ಅಂದರೆ ಈಗ ಕರಂಗಾಲಿ ಅಂತ ಏನು ಹೇಳ್ತೀವಲ್ಲ, ಆ ಥರ ಕಾಡು ಜಾಲಿ ಅಂತ ಹೇಳ್ತೀವಿ. ಆ ರೀತಿ ಇದ್ದರೆ ಭಾಳ ಒಳ್ಳೆಯದು. ಅದು ಸಿಕ್ಕಲಿಲ್ಲ ಅಂದ ಪಕ್ಷದಲ್ಲಿ ನೀವು ಕಾರೆ ಹಣ್ಣೊಂದು ಕೇಳಿರ್ತೀರ. ಕಾರೆ ಹಣ್ಣು ಎಲ್ಲ ಸಾಮಾನ್ಯವಾಗಿ ನಾವೆಲ್ಲ ತಿಂದೇ ಇರ್ತೀವಿ. ಚಿಕ್ಕ ಹುಡುಗರಲ್ಲಿ ನಾವೆಲ್ಲ ತಿಂದು ನೀವು ಕೂಡ ನೋಡಿರ್ತೀರ. ಈಗಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಸಾಮಾನ್ಯ ಹಳ್ಳಿ ಕಡೆ ಬೇಲಿಗಳಲ್ಲಿ ಹೊಲಗಳಲ್ಲಿ ಇರುತ್ತೆ ಇದು. ಆ ಒಂದು ಕಾರೆ ಗಿಡದ ಮುಳ್ಳು ತರಬೇಕು. ಮುಳ್ಳು ತಂದು ಅವನ ಪ್ರತಿಯೊಂದು ಹೆಸರನ್ನು ಹೇಳಿಬಿಟ್ಟು, ಅವನ ಹೆಸರು ಎಷ್ಟು ಬರುತ್ತೆ, ಎಷ್ಟು ಅಕ್ಷರಗಳಲ್ಲಿ ಬರುತ್ತೆ ಅದನ್ನು ನೋಡ್ಕೊಳ್ಳಿ. ಅಷ್ಟು ಬರುತ್ತಲ್ಲ, ಅಷ್ಟು ಹೆಸರು ಅಷ್ಟು ಮುಳ್ಳುಗಳನ್ನ ತರಬೇಕು. ತಂದು ಅದನ್ನು ಚುಚ್ಚಬೇಕು. ಅದಕ್ಕೆ ಅವನ್ನ ನೀವು ಏನು ಆಗಬೇಕು ಅಂತ ಹೇಳ್ತೀರೋ ಆ ರೀತಿ ಚುಚ್ಚಿಬಿಟ್ಟು ಆ ಒಂದು ರಾತ್ರಿ ಸಮಯದಲ್ಲಿ ಅದಕ್ಕೆಲ್ಲ ಪೂಜೆ ಮಾಡಿ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಒಂದು ಮಶಾಣದಲ್ಲಿ ಊತ್ಬಿಟ್ಟು, ಆ ಒಂದು ಊತಿದಾಗ ಅದನ್ನು ಉಳ್ಬೇಕಾದ್ರೆ ಕೆಲವೊಂದು ಭೂತ ಪ್ರೇತಗಳಿಗೆ ನಾವು ಮೊದಲು ಅಲ್ಲಿ ಒಂದು ಪ್ರಸಾದ ಅಂತ ಕೊಡಬೇಕು. ಪ್ರಸಾದ ಅಂದರೆ ಯಾವುದಾದ್ರು ಒಂದು ಬಲಿ ಕೊಡಬೇಕಂದ್ರೆ ಕೋಳಿ ಥರದ್ದು ಯಾವುದಾದ್ರು ಒಂದು ಬಲಿ ಕೊಡಬೇಕು. ಅದಕ್ಕೆ ಕೊಟ್ಟುಬಿಟ್ಟು ಅದಕ್ಕೂ ನಾವು ಹೇಳಿ, ಈ ರೀತಿ ನಾನು ನಿನಗೆ ಒಂದು ಬಲಿಯನ್ನು ಕೊಡ್ತಿದ್ದೀನಿ, ಈ ಒಬ್ಬ ಶತ್ರು ನನಗೆ ಈ ರೀತಿ ತೊಂದರೆ ಮಾಡ್ತಾ ಇದ್ದಾನೆ, ಅವನ್ನ ನೀನೇ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಬಂದುಬಿಟ್ರೆ, ಅದು ಹೂತುಬಿಟ್ಟು ಬಂದಾಗ ಆ ಯಂತ್ರದ ಪ್ರಭಾವದಿಂದ ಅಥವಾ ಆ ಭೂತ ಪ್ರೇತಗಳು ನೀವೇನು ಬಲಿ ಕೊಟ್ಟಿರ್ತೀರ ಅದ್ರ ಪ್ರಭಾವದಿಂದ ಆದರೂ ಆ ಒಂದು ಏನು ಆ ದುಷ್ಟಶಕ್ತಿಗಳಿಂದ ತಯಾರಾಗಿರ್ತಾರೆ ದುಷ್ಟ ಶತ್ರು, ಅವರು ನಿಮಗೆ ವಶಿಯಾದರೂ ಆಗ್ತಾನೆ ಅಥವಾ ನಿಮ್ಮ ತಂಟೆಗಂತೂ ಬರಲ್ಲ. ಆ ರೀತಿಯಾದ 2 ರೀತಿಲಿ ಮಾರ್ಕೋಬೋದು. ನಿಮಗೆ ಅವನು ವಶ ಆಗಬೇಕು ಅಂದರೆ ವಶ ಅಂತ ಹಾಕ್ಕೋಬೇಕು, ಇಲ್ಲ ಶತ್ರು ನಾಶ ಅಂದರೆ ನಾಶ ಅಂತ ಹಾಕ್ಕೋಬೇಕು. 2 ನಿಮ್ಮ ಕೈಲಿರುತ್ತೆ. ಮತ್ತು ಇದರೊಳಗೆ ನಾನು ಹೇಳೋದು ಒಂದಿದೆ,
ಯಾಕೆ ನ್ಯಾಯ ಧರ್ಮ ಅನ್ನೋದು ನಾವು ಬಿಡಬಾರ್ದು. ಅವನು ಯಾವ ರೀತಿ ನಿಮಗೆ ತೊಂದರೆ ಅದನ್ನು ನೀವು ತಿಳ್ಕೊಬೇಕು. ಚಿಕ್ಕ ಪುಟ್ಟದಲ್ಲಿ ಏನೋ ಒಂದು ಮನೆ ಅಕ್ಕಪಕ್ಕ ಜಗಳ ಪಗಳ ಅನ್ನೋದಾದರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವನ ತೀರಾ ನಿಮಗೆ ಅನ್ಯಾಯ ಮಾಡಿ ಬೀದಿಗೆ ತಂದಿದ್ದಾನೆ, ನಿಮ್ಮ ಸಂಸಾರನ ಹಾಳು ಮಾಡಿದ್ದಾನೆ, ನಿಮ್ಮ ಜೀವನದಲ್ಲಿ ಆಸ್ತಿ ಪಾಸ್ತಿ ಕಿತ್ಕೊಂಡಿದ್ದಾನೆ, ಅಥವಾ ನಿಮಗೆ ಅಲ್ಲಿ ಬದುಕೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇವನು ಅನ್ನೋದಿದ್ದಾಗ ಮಾತ್ರ ನೀವು ಇಂಥದನ್ನ ಮಾಡಬೇಕು. ಈ ರೀತಿ ಮಾಡಿ ಆ ಒಂದು ಮಶಾಣದಲ್ಲಿ ಅದನ್ನು ಹೂಳ್ಬಿಟ್ಟು ಹಿಂತಿರುಗಿ ನೋಡ್ದಂಗೆ ಬಂದು ನೀವು ಕೈಕಾಲು ಮುಖ ತೊಳ್ಕೊಂಡು ಮನೆಗೆ ಬರಬೇಕು. ಬೆಳಿಗ್ಗೆ ಎದ್ದು ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಕೊಟ್ಟು ಬರಬೇಕು. ವೀಕ್ಷಕರೇ, ಈ ಒಂದು ರೀತಿ ಮಾಡಿ, ಅಂದರೆ ಧರ್ಮ ಕರ್ಮ ನೋಡಿ ಮಾಡಿ. ಯಾರೋ ಏನೋ ಮಾಡ್ತಾರೆ ಅಂತ ನಾವು ಅದು ಮಾಡಿದಾಗ ನಮಗೂ ಅವ್ರಿಗೂ ಯಾವುದೂ ವ್ಯತ್ಯಾಸ ಇರಲ್ಲ. ಹಾಗಾಗಿ ಅದು ನೋಡ್ಕೊಂಡು ನೀವು ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಈ ಥರ ನಿಮ್ಮ ಕಷ್ಟಗಳು ಹೇಳ್ಕೊಂಬಂದಂಥವ್ರು ಕೂಡ ಶೇರ್ ಮಾಡಿ. ಅದಕ್ಕೆ ಸಾಧಕರು ಯಾರು ಇದ್ದರೆ ನೀವು ಕೂಡ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಾದ್ರು ಇರೋದಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿ ಧನ್ಯವಾದಗಳು ವೀಕ್ಷಕ.